ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, 1970-80ರ ದಶಕ, ಆ ದಶಕಗಳಲ್ಲಿ ಯಾರು ಚಿತ್ರ ರಸಿಕರಿದ್ರು ಅವರ ಕನಸಿನ ಕನ್ಯೆ, ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಬಹುಶಃ ಈಗಿನ ಜನ್ರೇಷನ್ಗೂ ಚೆನ್ನಾಗಿ ಗೊತ್ತಿದೆ. ಆಕೆಯ ಪುತ್ರಿ ಈಶಾ ಡಿಯೋಲ್ ಬಹುಶಃ ಈ ಜನ್ರೇಷನ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಧೂಮ್ ಸಿನಿಮಾ ಮೂಲಕ ಬಹುಶಃ ಎಲ್ರಿಗೂ ಕೂಡ ಇಷ್ಟ ಆದಾಕೆ ಈಶಾ ಡಿಯೋಲ್. ಆಕೆ ಈಗ ಧೂಮ್ ಸೀರೀಸ್ನ ಸಿನಿಮಾದಲ್ಲಿ ಆಕೆ ತನ್ನದೇ ಆದ ಗ್ಲಾಮರ್ನ ಮೂಲಕ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದಾಕೆ ಈಶಾ ಡಿಯೋಲ್. ಆಕೆಯ ಬದುಕು ಪಡೆದಿರುವಂಥ ಒಂದು ತಿರುವು ಹಾಗೂ ಅದರ ಹಿಂದಿನ ದುರಂತ ಹಾಗೂ ಆಕೆ ಇಡುತ್ತಿರುವಂಥ ಹೆಜ್ಜೆ, ಇದೆಲ್ಲದರ ಬಗ್ಗೆ ನಾನು ಈ ಸ್ಟೋರಿಯಲ್ಲಿ ವಿವರಿಸ್ತೀನಿ. ನೋಡಿ, ಹೇಮಾ ಮಾಲಿನಿ ಅವರು ನಿಮಗೆಲ್ರಿಗೂ ಕೂಡ ಗೊತ್ತು, ಆಕೆ BJPಯ ಸಂಸದೆ. ಅವರು BJPಯಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ. ಅವರು ರಾಜಕೀಯಕ್ಕೆ ತಮ್ಮ ಒಲವಿನೊಂದಿಗೆ ಬಂದವರು. ಆದರೆ ಅವರ ಪುತ್ರಿ ಈಶಾ ಡಿಯೋಲ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಸದ್ಯದಲ್ಲೇ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಒಂದು ವೇಳೆ BJP ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದೇ ಆದರೆ ಈ ಬಾರಿ ಲೋಕಸಭಾ ಚುನಾವಣೆಗೂ ಕೂಡ ಅವರು ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನೋದು. ಓಕೆ, ಹೇಮಾ ಮಾಲಿನಿ ಅವರು ರಾಜಕೀಯದಲ್ಲಿದ್ದಾರೆ, ಅವರ ಪುತ್ರಿ ಕೂಡ ರಾಜಕೀಯಕ್ಕೆ ಬರೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ, ಅದರಲ್ಲಿ ಏನಿದೆ ವಿಶೇಷ ಅಂತ ನೀವು ಕೇಳ್ಬೋದು. ಅದಲ್ಲ ವಿಶೇಷ, ಅದಲ್ಲ ವಿಷಯನೇ, ಅದಲ್ಲ ವಿಶೇಷ ಇರಲಿ, ಅದು ವಿಷಯನೇ ಅಲ್ಲ. ವಿಷಯ ಏನು ಅಂದರೆ, ಈಶಾ ಡಿಯೋಲ್ ರಾಜಕೀಯಕ್ಕೆ ಬರ್ತಿರೋದು ಯಾಕೆ ಅನ್ನೋದು. ಅವರು ಬರೋದಕ್ಕೆ ಒಂದು ದುರಂತ ಕಾರಣ ಏನು ಗೊತ್ತಾ? ಆಕೆಯ ಬದುಕಿನ ದುರಂತ ಇದು. ನೋಡಿ, 2012ರಲ್ಲಿ ಈಶಾ ಡಿಯೋಲ್ ಮದುವೆ ಆಯಿತು ಮುಂಬೈಯಲ್ಲಿ. ಭರತ್ ತಖ್ತಾನಿ ಅಂತ ಈಕೆಯ ಕೈ ಹಿಡಿದ ಪತಿ. ಆದರೆ ಏನಾಗಿದೆ ಇತ್ತೀಚೆಗೆ, ಇಬ್ಬರು ಹೆಣ್ಮಕ್ಳು ಕೂಡ ಇದ್ದಾರೆ ಅವರಿಗೆ. ಆದರೆ ಇತ್ತೀಚೆಗೆ ಅವರ ದಾಂಪತ್ಯದಲ್ಲಿ ಬಿರುಕುಂಟಾಗಿದೆ. ಕಳೆದ ವರ್ಷ ಹೇಮಾ ಮಾಲಿನಿ ಅವರ ಬರ್ಡೇ ಪಾರ್ಟಿಗೂ ಕೂಡ ಭರತ್ ಬರಲಿಲ್ಲ ಅನ್ನೋದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಅದಾದ ನಂತರ ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಚರ್ಚೆ ಆಗಿತ್ತು. ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಬಂದಿದೆ ಅನ್ನೋದು ಕೂಡ ಸುದ್ದಿ ಆಗಿತ್ತು. ಅದನ್ನು ಇಬ್ಬರೂ ಕೂಡ ಒಪ್ಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಅಪ್ಡೇಟ್ಸ್ಗಳ ಮೂಲಕ ಅವರು ಆ ಸಂದೇಶವನ್ನು ಜಗತ್ತಿಗೆ ಸಾರಿದ್ರು. ಈಗ ಅವರ ಡಿವೋರ್ಸ್ ಆಗಿದೆ. ಈ ವದಂತಿ ಎಲ್ಲ ಕಡೆ ಹರಿದಾಡ್ತಾನೆ ಇತ್ತು. ಈಗ ಇಬ್ಬರೂ ಕೂಡ ಖಚಿತಪಡಿಸಿದ್ದಾರೆ. ಒಂದು ರೀತಿ ಈ ದಾಂಪತ್ಯದಲ್ಲಿ ಬಿರುಕು ಬಂದು ಇಬ್ಬರು ಡಿವೋರ್ಸ್ ತೆಗೆದುಕೊಂಡು ಬೇರೆ ಬೇರೆ ಆದ ನಂತರ ಈಶಾ ಡಿಯೋಲ್ಗೆ ತಾನು ಒಬ್ಬಂಟಿ ಅಂತ ಅನ್ಸ್ಲಿಕ್ಕೆ ಶುರುವಾಗಿತ್ತು. ಏನಾದರೂ ಮಾಡಬೇಕು, ಒಂದು ಕಡೆ ಚಿತ್ರರಂಗದಲ್ಲೂ ಕೂಡ ಅಂಥ ದೊಡ್ಡ ಅವಕಾಶಗಳಿಲ್ಲ. ಅದೇ ಕಾರಣಕ್ಕಾಗಿ ಆಕೆ ಈಗ ತನ್ನ ತಾಯಿಯ ಹಾದಿಯನ್ನು ಹಿಡಿದಿದ್ದಾರೆ. ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಹೇಮಾ ಮಾಲಿನಿ ಅವರ ರೀತಿಯೇ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗುವ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಗೂ ಕೂಡ ಸ್ಪರ್ಧಿಸಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು. ನೋಡಿ, ಅವರ ಬದುಕಿನ ಈ ದುರಂತದ ಹಿನ್ನೆಲೆಯಲ್ಲಿ ಅವರು ಈ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೂ ಮುಂದೆ ಸಂಸದರಾಗುವ ಮೂಲಕ ಜನಸೇವೆಯನ್ನು ಮಾಡಬೇಕು ಅಂತ ಕೂಡ ರೆಡಿಯಾಗಿದ್ದಾರೆ. ನೋಡಿ, ಅವರು ಕನ್ನಡದಲ್ಲೂ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದರು, ಕೇರ್ ಆಫ್ ಫುಟ್ಪಾತ್ ಅಂತೇಳಿ. ಅವರು ಶುರು ಮಾಡಿದ್ದು ಕೋಯಿ ಮೇರೆ ದಿಲ್ ಸೆ ಪೂಛೆ ಅನ್ನೋ ಸಿನಿಮಾ ಮೂಲಕ. ಆದರೆ ಧೂಮ್ ಅವರಿಗೆ ಬಹಳ ದೊಡ್ಡ ಹೆಸರನ್ನ ತಂದುಕೊಡ್ತು. ಆದರೆ ಚಿತ್ರರಂಗದಲ್ಲಿ ಅವರು ಅಷ್ಟು ಸಕ್ಸೀಡ್ ಆಗಲಿಲ್ಲ. ಅವ್ರ ತಾಯಿಗೆ ಹೋಲಿಸಿದ್ರೆ ಅಂಥ ಯಶಸ್ಸನ್ನು ಕಾಣಲಿಲ್ಲ. ಅಂಥ ಯಶಸ್ಸನ್ನು ಯಾರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಹೇಮಾ ಮಾಲಿನಿ ಅವರು ಕಂಡಂಥ ಯಶಸ್ಸಿದೆಯಲ್ಲ, ಭಾರತದ ಏಕೈಕ ನಟಿ, ಡ್ರೀಮ್ ಗರ್ಲ್ ಅಂತ ಕರೆಸ್ಕೊಂಡವರು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಅನಿವಾರ್ಯವಾಗಿ ಈಶಾ ಡಿಯೋಲ್ ರಾಜಕೀಯಕ್ಕೆ ಬರ್ತಿದ್ದಾರೆ. ಈ ರೀತಿ ತಮ್ಮ ಬದುಕಿನ ದುರಂತದ ಹಿನ್ನೆಲೆಯಲ್ಲಿ ರಾಜಕೀಯಕ್ಕೆ ಬರೋದು ಸರಿನಾ, ಅಥವಾ ಕೇವಲ ಜನಸೇವೆಯ ಮನಸ್ಥಿತಿಯೊಂದಿಗೆ ಬರಬೇಕಾ? ಏನೋ ಅವರ ಬದುಕಿನಲ್ಲಿ ಆಘಾತ ಆಗಿದೆ ಅನ್ನೋ ಕಾರಣಕ್ಕಾಗಿ ಅನುಕಂಪದಿಂದ ಜನ ಮತ ಕೊಡಬೇಕಾ, ಅಥವಾ ಅವರ ಸಾಮರ್ಥ್ಯಕ್ಕೆ ಕೊಡಬೇಕಾ, ಸೇವೆಯ ಮನೋಭಾವಕ್ಕೆ ಕೊಡಬೇಕಾ? ನಿಮ್ಮ ಅಭಿಪ್ರಾಯ ಏನು? ಹೇಮಾ ಮಾಲಿನಿ ಪುತ್ರಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿರೋದನ್ನು ನೀವು ವೆಲ್ಕಮ್ ಮಾಡ್ತೀರಾ, ಅಥವಾ ಈ ರೀತಿಯ ಮನಸ್ಥಿತಿಯೊಂದಿಗೆ ರಾಜಕೀಯಕ್ಕೆ ಬರೋದು ಬೇಡ, ನೋ ಅಂತ ಕಮೆಂಟ್ ಮಾಡ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.